ಈಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಕ್ಕ ತಾಯಿ ಅವ್ರಿಗೆ ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಈಗ 10 ತಿಂಗಳಿಂದ ಅವರಿಗೆ ಸಿಕ್ಕಿದೆ. ಆಗಸ್ಟ್ ತಿಂಗಳಿಂದ ನಾವು ಪ್ರಾರಂಭ ಪಾಪ ಊರಿಗೆಲ್ಲ ಹೋಳಿಗೆ ಊಟ ಹಾಕಿದ್ದಾರೆ. ಏನು ಅಂತಂದ್ರೆ ಬಡವರಿಗೆ ಕೊಡ್ತಾ ಬಡವರ ಹಣನ ಬಡವರಿಗೆ ಖರ್ಚು ಮಾಡ್ತಾರೆ. ನನಗೂ ಒಬ್ಬೊಬ್ಬರು ಅವರು ನಾವು ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು, ಪ್ರಾರ್ಥನೆ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇವತ್ತು ಕರೆದು ಅವರು ಗೌರವಿಸ್ತಕ್ಕಂಥ ಕೆಲಸ. ಹೌದು, ಶಕ್ತಿ ಯೋಜನೆಯಲ್ಲಿ ಕೂಡ ಅವರು ಭಾಗವಹಿಸಿದರು. ನಿಮ್ಮ ಬೆಳಗಾವಿ ಸಹೋದರಿ ಅವರು ಕೂಡ ಬೆಂಗಳೂರು ಬಂದಿದ್ದರು. ಅವರು ಕಿತ್ತೂರುತ್ಸವ ಮಾಡ್ತೀವಿ. ಸರಿ, ಕಿತ್ತೂರುತ್ಸವ ಕ್ಯಾಬಿನೆಟ್ ಚರ್ಚೆ ಮಾಡಿ ಏನು ಯಾರು ರಾಜಕೀಯವಾಗಿ ನಮ್ಮ ದ್ವೇಷಿಗಳಿದ್ದಾರೆ, ವೈರಿಗಳಿದ್ದಾರೆ, ಅವರೆಲ್ಲರೂ ಕೂಡ ನಮಗೆ ಮಸಿ ಬೆಳಿಬೇಕು ಅಂತ ಪ್ರಯತ್ನ. ಯಾರು ಪ್ರಾಮಾಣಿಕ ಸತ್ಯವಾಗಿದ್ದಾರೆ ಶ್ರೇಯಸ್ ಬರಲಿ ಅಂತ ಹಾರೈಸ್ತಾರೆ. ಕುಮಾರಸ್ವಾಮಿ ಅಂತ ಸುಳ್ಳು ಹೇಳತಕ್ಕಂಥ ರಾಜಕಾರಣಿ ಇಡೀ ದೇಶದಲ್ಲಿ ಯಾರು ಹುಟ್ಟಿರಲಿಲ್ಲ. ಈ ತರ ಪ್ರಶ್ನೆ ಕುಮಾರಸ್ವಾಮಿ ಹೇಳ್ತಾರೆ, ಈಗ ಹೇಳ್ತಾರೆ. ನೋಡ್ರಿ, ದೇವರಾಜು ಅನ್ನೋರಿಂದ ನನ್ನ ಪಾಪ ಇರತಕ್ಕ ದೇವರಾಜು 2005 ಅದನ್ನ ಮೂಡಾದವರು ನಮಗೆ ನನ್ನ ಹೆಂಡತಿ ಜ್ಞಾನಕ್ಕೆ ಕರೆದೇನೆ ಫೈಟ್ ಮಾಡಿ ಈಗ ಮಲ್ಲಿಕಾರ್ಜುನ ಕೊಟ್ಕೊಂಡಿದ್ದಾರಲ್ಲ, ಅದು ಜಸ್ಟ್ ಕುಮಾರಸ್ವಾಮಿ ಎಷ್ಟು ಬಿಟ್ಟಿದೀನ್ರಿ. ಹಂಚಿನವ್ರು ಯಾರು? ಅದರ ಅಧ್ಯಕ್ಷರಾಗಿದ್ದವ್ರು ಯಾರು? ಬಿಜೆಪಿ ಅವರು. ಆಗ ಯಾರ ಸರ್ಕಾರ ಇತ್ತು? ಮತ್ತೆ ನೋಡ್ಕೋಬೇಕಾದವರು ಲೀಗಲ್ ಆಗಿದೆ ಇಲ್ಲೋ ಅಂತ ನೋಡ್ಕೋಬೇಕಾದವ್ರು ಯಾರು? ಯಾರ್ರೀ? ಬಿಜೆಪಿ ಅವರು. ಅವ್ರು ನೋಡ್ಕೊಂಡಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲವೂ ಸರಿ ಇದೆ ಕಾನೂನು ಪ್ರಕಾರವಾಗಿ ಅಂತ ಅಂದ್ಕೊಂಡಿದ್ದೀವಿ. ನಮ್ಮದು 3 ಎಕರೆ 16 ಗುಂಟೆ ಹೋಗಿದೆ. ಅದಕ್ಕೆ ಎಷ್ಟು ಕೊಡಬೇಕು? ನಮ್ಮ ಜಮೀನು ಡಿನೋಟಿಫೈ ಆಗಿರುತ್ತೆ.
ಅಕ್ವೈರ್ ಆಗದಿರೋ ಸೈಟ್ ಬೋರ್ಡ್ ಹಚ್ಚಿದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಈಗ? ನಮ್ಮ ಜಮೀನು ವಾಪಸ್ ತಗೊಂಡ್ರೆ ಹೇಳಿದ್ರೆ ಏನ್ ಹೇಳೋದು? ಅಪಾಯಿಂಟ್ ಮಾಡಿದ್ರು. ಏನಾದ್ರು ದಾಖಲಾತಿಗಳಿದ್ರೆ ಅವ್ರಿಗೆ ಅಲ್ಲಿ ಹೋಗಿ ಕೊಟ್ರಿ ಅಂತಂದ್ರೆ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಏನಾದ್ರು ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಡಾಕ್ಯುಮೆಂಟ್ಸ್ whatever he has before the commission ಕೊಡ್ಲಿ ಅಲ್ವಾ? ಕರೆಕ್ಟೇ ಇಲ್ವಾ? ಇನ್ನೊಂದು ಏನಪ್ಪ, ಏನಿಲ್ಲ, 100 ಸಿಎಂ 100 ಜನ ಸಿದ್ದರಾಮಯ್ಯ ಬಂದರೂ ಸಹಿತ ನನ್ನ ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಅವರಿಂದ ಯಾವುದೇ ಕಾರಣಕ್ಕೂ ನನ್ನನ್ನು ಜೈಲಿಗೆ ಹಚ್ಚಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಜೈಲಿಗೆ ಹಟ್ತೀನಿ ಅಂತ ಹೇಳಲಿಲ್ಲ. ನಮಗೆ ಜೈಲಿಗೆ ಹಟ್ಟಬೇಕು ಅಂತ ಯಾವುದೇ ವ್ಯಕ್ತಿಯನ್ನ ಜೈಲಿಗೆ ಹಟ್ಟಬೇಕು ಅಂತ ಉದ್ದೇಶ ಇಲ್ಲ. ಕಾನೂನು ಉಲ್ಲಂಘನೆ ಮಾಡಿದ್ರೆ, ಕ್ರಿಮಿನಲ್ ಆಕ್ಟ್ ಮಾಡಿದ್ರೆ ಆಗೇನ್ ಮಾಡ್ತಾರೆ? ಕೋರ್ಟು ಜೈಲಿಗೆ ಕಳಿಸೋದು, ನಾನಲ್ಲ. ಅವ್ರೇನ್ ಹೇಳಿದ್ರು? ಸಿದ್ದರಾಮಯ್ಯನಂತವ್ರು 100 ಜನ ಬಂದರೂ ಕೂಡ ನನ್ನನ್ನು ಅರೆಸ್ಟ್ ಮಾಡಕ್ ಸಾಧ್ಯ ಆಗಿಲ್ಲ ಅಂತ ನಾನೇನು ಹೇಳಿದೆ? ನನ್ಗೆ ಹಿಂಗೆ ಕೇಳಿದ್ರು ನಿಂತರನ್ನೇ. ಅರೆಸ್ಟ್ ಮಾಡಕ್ಕೆ 100 ಜನ ಸಿದ್ದರಾಮಯ್ಯ ಬರಬೇಕಾಗಿಲ್ಲಪ್ಪ, ಒಬ್ಬ ಕಾನ್ಸ್ಟೇಬಲ್ ಸಾಕು ಅಂತ ಹೇಳಿ ಅಲ್ವಾ? ನೀನು ಅರೆಸ್ಟ್ ಮಾಡಕ್ಕೆ ಎಷ್ಟು ಜನ ಬೇಕು? ಅಂದ್ರೆ ಅವ್ರಿಗೆ ನಾನು ಅರೆಸ್ಟ್ ಮಾಡಬೇಕು ಅಂತ ಇಲ್ಲ, ಗೊತ್ತಾಯ್ತಾ? ಒಂದು ವೇಳೆ ಅರೆಸ್ಟ್ ಆಗಬೇಕು ಅಂತ ಸನ್ನಿವೇಶ ನಿರ್ಮಾಣ ಆದರೆ ಒಬ್ಬ ಕಾನ್ಸ್ಟೇಬಲ್ ಸಾಕಲ್ವ ಅರೆಸ್ಟ್ ಮಾಡಕ್ಕೆ? ಸಿದ್ದರಾಮಯ್ಯ ಯಾಕೆ ಹೋಗ್ಬೇಕು? ನಾನು ಓದಿನ ಕಾನ್ಸ್ಟೇಬಲ್ ಮತ್ತೆ ಅರೆಸ್ಟ್ ಅವನು ಕುಮಾರಸ್ವಾಮಿ ಯಾವರು ಇಟ್ಟರು ರಾಜಕೀಯ